ನಾನಿವಾಗ ತೀನ್ ಪಟ್ಟಿ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. IPL ಬೆಟ್ಟಿಂಗ್ ಆಡೋದಕ್ಕೆ ಇದೊಂದು ಒಳ್ಳೆ ಆ್ಯಪ್ ಅಂತ ಹೇಳ್ಬೋದು. ಈ ರೀತಿ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ಕೊನೆಯಲ್ಲಿ IPL ಆಪ್ಷನ್ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಇವತ್ತಿನ ಮ್ಯಾಚ್ ಶೋ ಆಗ್ತಿದೆ. ನೆನ್ನೆ ನಡೆದ SRH ಮತ್ತು RR ಮ್ಯಾಚ್ನಲ್ಲಿ SRH ಮೇಲೆ ಬೆಟ್ ಮಾಡಿದೆ. ತುಂಬ ಜನಕ್ಕೆ ಡೌಟ್ಸ್ಗಳಿರುತ್ತೆ, ನಾವು ಬೆಟ್ ಮಾಡಿ ವಿನ್ ಆದಮೇಲೆ ಅಮೌಂಟ್ ನಿಜವಾಗ್ಲೂ ಬರುತ್ತಾ ಅಂತ. ಖಂಡಿತ ಬರುತ್ತೆ. ಇವತ್ತು ಮ್ಯಾಚ್ನಲ್ಲಿ ಬೆಟ್ ಮಾಡಿ ವಿನ್ ಆದರೆ ನಾಳೆ ಬೆಳಗ್ಗೆ 9 ಗಂಟೆ ಒಳಗಡೆ ಅಮೌಂಟ್ ಇಮೇಲ್ ಮೂಲಕ ಬರುತ್ತೆ. ನೀವಿಲ್ಲಿ ನೋಡ್ಬೋದು ನ್ಯೂ ಇಮೇಲ್ ಅಂತ ಶೋ ಆಗ್ತಿರೋದನ್ನು. ಮೊದಲಿಗೆ ನನ್ನ ವ್ಯಾಲೆಟ್ ಬ್ಯಾಲೆನ್ಸನ್ನು ನೋಡ್ಕೊಂಡ್ಬಿಡಿ. 247 ರೂಪಾಯಿ ಇದೆ. ಇವಾಗ ಇಮೇಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಯು ಗಾಟ್ 258 rupees ಇನ್ ದಿ ಮ್ಯಾಚ್ ಬಿಟ್ವೀನ್ ಸನ್ರೈಸರ್ಸ್ ಹೈದರಾಬಾದ್ ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಆನ್ 3:30 PM 23 ಮಾರ್ಚ್. ಸನ್ರೈಸರ್ಸ್ ಹೈದರಾಬಾದ್ ಓನ್ ದಿ ಮ್ಯಾಚ್. ನಾನು ಸನ್ರೈಸರ್ಸ್ ಹೈದರಾಬಾದ್ ಮೇಲೆ ಬೆಟ್ ಮಾಡಿದೆ. ಇವಾಗ 258 rupees ಅಮೌಂಟ್ ವಿನ್ ಆಗಿದ್ದೀನಿ. ಇದನ್ನು ಕ್ಲೈಮ್ ಮಾಡ್ಕೊಳ್ಬೇಕಾದ್ರೆ ರೈಟ್ ಸೈಡಲ್ಲಿ ಕಾಣೋ ಕಲೆಕ್ಟ್ ಆಪ್ಷನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು, ಅಥವಾ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋ ಕ್ಲೈಮ್ ಆ್ಯಂಡ್ ರೀಡ್ ಆಲ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಇವಾಗ ಕ್ಲೈಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಕ್ಲೈಮ್ ಆಗಿದೆ. ನೀವಿವಾಗ ವ್ಯಾಲೆಟ್ ಬ್ಯಾಲೆನ್ಸನ್ನು ನೋಡ್ಬೋದು, 505 ರೂಪಾಯಿ ಆಗಿದೆ. ನಾನಿವಾಗ IPL ಐಕಾನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವತ್ತಿನ ಮ್ಯಾಚ್ನ ಅನಾಲಿಸಿಸ್ ಮಾಡೋಣ. ಮೊದಲಿಗೆ ಮ್ಯಾಚ್ ಡೀಟೇಲ್ಸ್ ನೋಡೋದಾದರೆ 2025ರ IPLನ 4ನೇ ಮ್ಯಾಚ್ ಮಾರ್ಚ್ 24 ಸಂಜೆ 7:30ಕ್ಕೆ ವಿಶಾಖಪಟ್ಟಣಂನ ಡಾಕ್ಟರ್ YS ರಾಜಶೇಖರ ರೆಡ್ಡಿ ACA VDCA ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳ ನಡುವೆ ನಡೆಯುತ್ತೆ. ಈ YS ರಾಜಶೇಖರ ರೆಡ್ಡಿ ಕ್ರಿಕೆಟ್ ಸ್ಟೇಡಿಯಂನ ಪಿಚ್ ರಿಪೋರ್ಟನ್ನು ನೋಡೋಣ. ಕಳೆದ 2 ವರ್ಷಗಳ ಡೇಟಾ ಪ್ರಕಾರ ಇದೊಂದು ಬ್ಯಾಟಿಂಗ್ ಪಿಚ್ ಆಗಿದೆ. ಬೌಲರ್ಸ್ಗಳಲ್ಲಿ ಪೇಸರ್ಸ್ಗಳಿಗೆ ಹೆಚ್ಚು ಅನುಕೂಲವಾಗಲಿದೆ. ಕಳೆದ 5 ಮ್ಯಾಚ್ಗಳ ಡೇಟಾ ಪ್ರಕಾರ ಈ ಪಿಚ್ನ ಆ್ಯಾವ್ರೇಜ್ ಟೋಟಲ್ ಸ್ಕೋರ್ 177, ಹಾಗೆ ಆ್ಯಾವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 189. ಟಾಸ್ ವಿನ್ ಆಗಿರೋ ತಂಡಗಳಲ್ಲಿ 60% ತಂಡಗಳು ಬ್ಯಾಟಿಂಗ್ ಫಸ್ಟನ್ನು ಆಯ್ಕೆ ಮಾಡಿಕೊಂಡಿವೆ. ಬೌಲಿಂಗ್ ಫಸ್ಟ್ ಮಾಡಿರೋ ತಂಡಗಳಲ್ಲಿ 60% ತಂಡಗಳು ವಿನ್ ಆಗಿವೆ. ಇವೆರಡು ತಂಡಗಳ ಇತ್ತೀಚಿನ ಕೊನೆಯ 5 ಮ್ಯಾಚ್ಗಳನ್ನು ನೋಡೋದಾದರೆ ಡೆಲ್ಲಿ ಕ್ಯಾಪಿಟಲ್ಸ್ ಕಳೆದ 5 ಪಂದ್ಯಗಳಲ್ಲಿ 3 ಪಂದ್ಯಗಳಲ್ಲಿ ವಿನ್ ಆಗಿದ್ದರೆ 2 ಪಂದ್ಯಗಳಲ್ಲಿ ಸೋತಿದೆ. ಲಕ್ನೋ ಸೂಪರ್ ಜೈಂಟ್ಸ್ ಕಳೆದ 5 ಪಂದ್ಯಗಳಲ್ಲಿ 2 ಪಂದ್ಯಗಳಲ್ಲಿ ವಿನ್ ಆಗಿದ್ದರೆ 3 ಪಂದ್ಯಗಳಲ್ಲಿ ಸೋತಿದೆ. ಇವೆರಡು ತಂಡಗಳ ಹೆಡ್ ಟು ಹೆಡ್ಡನ್ನು ನೋಡೋದಾದರೆ ಕಳೆದ 2 ವರ್ಷಗಳಲ್ಲಿ 3 ಬಾರಿ ಮುಖಾಮುಖಿಯಾಗಿವೆ. 2 ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆಗಿದ್ದರೆ 1 ಬಾರಿ ಲಕ್ನೋ ಸೂಪರ್ ಜೈಂಟ್ಸ್ ವಿನ್ ಆಗಿದೆ. ವಿನ್ನಿಂಗ್ ಚಾನ್ಸಸನ್ನು ನೋಡೋದಾದರೆ ಡೆಲ್ಲಿ ಕ್ಯಾಪಿಟಲ್ಸ್ 50% ವಿನ್ನಿಂಗ್ ಚಾನ್ಸಸನ್ನು ಹೊಂದಿದರೆ ಲಕ್ನೋ ಸೂಪರ್ ಜೈಂಟ್ಸ್ ಕೂಡ 50% ವಿನ್ನಿಂಗ್ ಚಾನ್ಸಸನ್ನು ಹೊಂದಿದೆ. ಈ ರಿಪೋರ್ಟ್ ನೋಡಿದ ಮೇಲೆ ಯಾವ ತಂಡಕ್ಕೆ ಬೆಟ್ ಮಾಡೋದು ಅಂತ ಕೇಳಿದರೆ, ಈ ಪಿಚ್ನಲ್ಲಿ ಚೇಸಿಂಗ್ ಮಾಡಿರೋ ತಂಡಗಳು ಹೆಚ್ಚು ಬಾರಿ ವಿನ್ ಆಗಿರೋದ್ರಿಂದ ಬೌಲ್ ಫಸ್ಟ್ ಮಾಡೋ ತಂಡದ ಮೇಲೆ ಬೆಟ್ ಮಾಡಬಹುದಾಗಿದೆ. ಬೆಟ್ ಮಾಡೋದಕ್ಕೂ ಮೊದಲು ನೀವು 6 ಓವರ್ಸ್ ಮ್ಯಾಚ್ ನೋಡಿಕೊಂಡು ಆಮೇಲೆ ಗೆಸ್ ಮಾಡಿ ಬೆಟ್ ಮಾಡಿ. ನಾನು ಯಾವ ತಂಡಕ್ಕೆ ಬೆಟ್ ಮಾಡ್ತೀನಿ ಅನ್ನೋದನ್ನು ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಪ್ಲಿಕೇಶನ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ.